ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅನೇಕ ಯೂಟ್ಯೂಬ್ಗಳು ಅಭ್ಯರ್ಥಿಗಳಿಗೆ ತುಂಬ ಗೊಂದಲದ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತುಂಬ ಚರ್ಚೆಗಳೇ ಆದವು. ಹಾಗೆಯೇ ಮಾನ್ಯ ಸರ್ಕಾರದಿಂದ ಅಧಿಕೃತ ಆದೇಶಗಳು ಹೊರಡಿಸಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದಲ್ಲೂ ಕೂಡ ಇದು ಒಂದು ತೀರ್ಪನ್ನು ಕೂಡ ಪ್ರಕಟಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ತಿಳ್ಕೋಬೇಕಾಗಿರ್ತಕ್ಕಂತಹ ಒಂದು ಪ್ರಮುಖ ವಿಚಾರ, ಅದು ಕೂಡ ಸ್ಪೆಷಲಿ ಫಾರ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ತಾವೆಲ್ಲರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಸ್ನೇಹಿತರೆ. ತುಂಬ ಯೂಟ್ಯೂಬ್ಗಳು ತಮ್ಮನ್ನೆಲ್ಲ ಮಿಸ್ಗೈಡ್ ಮಾಡೋದ್ರ ಮೂಲಕ ಬರೀ ವ್ಯೂಸ್ ಮತ್ತು ಸಬ್ಸ್ಕ್ರೈಬ್ಗೋಸ್ಕರ ಅವರೆಲ್ಲರೂ ಕೂಡ ಕೇವಲ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂತಹ ಒಂದು 4 ಲೈನ್ ನ್ಯೂಸನ್ನು ತೆಗೆದುಕೊಂಡ್ಬಿಟ್ಟು ತಮ್ಮನ್ನೆಲ್ಲರಿಗೂ ಕೂಡ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಸ್ನೇಹಿತರೆ, ಈ ಥರನಾದ ಒಂದು ಸುದ್ದಿಗಳಿಗೆ ತಾವು ಹೋಗೊಡದೆ ಒಂದು ಅಧಿಕೃತವಾದ ಮಾಹಿತಿಯೊಂದಿಗೆ, ಹಾಗೆಯೇ ಈಗ ಇರ್ತಕ್ಕಂತಹ ಈ ಸ್ಪರ್ಧಾತ್ಮಕ ಯುಗದಲ್ಲಿ ತಾವೆಲ್ಲರೂ ಕೂಡ ಸ್ಪರ್ಧಾರ್ಥಿಗಳಾಗಿರುವುದರಿಂದ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ನಮ್ಮ ಚಾನಲ್ನೇ ತಾವು ನೋಡಬೇಕು ಅಂತ ಏನೂ ಇಲ್ಲ. ಯಾವುದೇ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಧಿಕೃತವಾದ ಒಂದು ಮಾಹಿತಿ ಜೊತೆಗೆ ಹಾಗೆಯೇ ಈ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಯನ್ನು ಮಾಡ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಮೋಟಿವೇಶನ್ ಥರ ಮಾಡ್ತಕ್ಕಂತಹ, ಇನ್ಸ್ಪಿರೇಷನ್ ಆಗಿರ್ತಕ್ಕಂತಹ, ಮೋಟಿವೇಟ್ ಮಾಡ್ತಕ್ಕಂತಹ ಚಾನಲನ್ನು ತಾವು ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ಸುಮ್ಮನೆ ಪತ್ರಿಕೆಗಳಲ್ಲಿ ಹಾಗೂ ವಿವಿಧ ಒಂದು ಸೋರ್ಸಿಂದ ಬಂದಿರತಕ್ಕಂತಹ ಮಾಹಿತಿಗಳಿಂದ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಳ ಮೀಸಲಾತಿಯ ಒಂದು ವಿಷಯವನ್ನೇ ಇಟ್ಕೊಂಡ್ಬಿಟ್ಟು ತುಂಬ ಸ್ಪರ್ಧಾತ್ಮಕ ಒಂದು ಆಕಾಂಕ್ಷಿಗಳಲ್ಲಿ ಗೊಂದಲವನ್ನು ಮೂಡಿಸಿ, ಹಾಗೆಯೇ ಅವರು ಪರೀಕ್ಷಾ ತಯಾರಿಯನ್ನು ಸಹ ಮಾಡದೇನೆ ಎಲ್ಲರೂ ಕೂಡ ಮಾನಸಿಕವಾಗಿ ಕುಗ್ಗುವಂತೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ತಮ್ಮೆಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಅಧಿಕೃತವಾದಂತಹ ಮಾಹಿತಿ ಜೊತೆಗೆ ತಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂತಹ ಯೂಟ್ಯೂಬ್ಗಳನ್ನು ತಾವು ಫಾಲೋ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಮಾಡೋ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಒಂದು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡ್ತಕ್ಕಂತಹ ಕೇವಲ ಒಬ್ಬ ಅಭ್ಯರ್ಥಿಗೂ ಈ ಮಾಹಿತಿ ತಲುಪಿದ್ರೆ ನಾವು ಮಾಡಿರ್ತಕ್ಕಂತಹ ಈ ಕಂಟೆಂಟ್ ಸಾರ್ಥಕವಾಗುತ್ತೆ ಸ್ನೇಹಿತರೆ. ಯಾರಿಗೂ ಕೂಡ ಒತ್ತಾಯದಿಂದ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲ. ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಬನ್ನಿ ತಡ ಮಾಡದೆ ಈ ಏನಿದು ಒಳ ಮೀಸಲಾತಿ ಹಾಗೂ ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಗಳು ಅಂತ ಹೇಳಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇತ್ತೀಚೆಗೆ ಒಳ ಮೀಸಲಾತಿಯ ಒಂದು ಸರ್ಕಾರದಿಂದ ಅಧಿಸೂಚನೆ ಹಾಗೂ ಆದೇಶಗಳು ಕೂಡ ಹೊರಡಿಸಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಗೊಂದಲಗಳು ಇದ್ದಾವೆ. ಅದು ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಬಗೆಹರಿಸಬೇಕು ಅಂತ ಹೇಳಿ ಸರ್ಕಾರಗಳು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಇಂತಹ ಒಂದು ಸಂದರ್ಭದಲ್ಲಿ ಯಾರೆಲ್ಲ ನಿಜವಾಗ್ಲೂ ಸರ್ಕಾರಿ ನೌಕರಿಯನ್ನು ಪಡಿಬೇಕು ಅಂತಕ್ಕಂತಹ ಒಂದು ಅಭ್ಯರ್ಥಿಗಳಿರ್ತೀರ, ದಯಮಾಡಿ ಅಂತಹ ಎಲ್ಲ ಗೊಂದಲಗಳನ್ನು ಬದಿಗಿಟ್ಟು ತಾವು ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ತಾವೆಲ್ಲರೂ ಕೂಡ ಪೇಷನ್ಸಿಂದ ನೋಡಿದ್ದೇ ನಿಜವಾಗಿದ್ದರೆ ಖಂಡಿತವಾಗ್ಲೂ ತಾವೆಲ್ಲರೂ ಕೂಡ ಒಂದು PSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಆರಂಭಿಸೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಹಾಗಾದರೆ ಏನದು ವಿಚಾರ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ತಾವು ಇಲ್ಲಿ ನೋಡ್ತಾ ಇದ್ದೀರಾ, ನಿಜಕ್ಕೂ ಒಳ ಮೀಸಲಾತಿ ಗೊಂದಲದಿಂದ ನೇಮಕಾತಿಗಳು ಸ್ಥಗಿತವಾಗುತ್ತವೆಯೇ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಿತ್ ಪ್ರೂಫನ್ನು ನಾವು ಇಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಒಳ ಮೀಸಲಾತಿ ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರದಿಂದ ನಿರ್ಧರಿಸಲ್ಪಟ್ಟಂತಹ ಒಂದು ರೋಸ್ಟರ್ ಮೂಲಕ ಈಗಾಗಲೇ ಎಲ್ಲ ಇಲಾಖೆಗಳಲ್ಲೂ ಸಹ ಈ ಒಳ ಮೀಸಲಾತಿಯನ್ನು ಈಗಾಗಲೇ ಅಳವಡಿಸಿಕೊಳ್ಳಲಾಗಿರುತ್ತೆ. ಹಾಗೆಯೇ ಮಾನ್ಯ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಹಾಗೆಯೇ ಮಾನ್ಯ ಹೈಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ದೇಶನವನ್ನು ಸಹ ನೀಡಲಾಗಿರುತ್ತೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಚಾರ. ಆದರೆ ರಾಜ್ಯಪಾಲರು ಆ ಒಂದು ಮಸೂದೆಗೆ ಅಂಕಿತ ಹಾಕಿಲ್ಲ ಅನ್ನೋದನ್ನೇ ನೆಪ ಮಾಡಿಕೊಂಡು ಕೇವಲ ಅಭ್ಯರ್ಥಿಗಳಲ್ಲಿ ಗೊಂದಲವನ್ನು ಸೃಷ್ಟಿಸ್ತಕ್ಕಂತಹ ಯಾವುದೇ ಪ್ರಮೇಯಗಳು ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ಇದೊಂದು ತಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರಿವು ಮಾಡಿಕೊಳ್ಳಿ.
ಹಾಗಿದ್ರೆ PSTRಗೆ ಸಂಬಂಧಪಟ್ಟಂತೆ 4882 ಹುದ್ದೆಗಳು ಯಾವಾಗ ಅಧಿಸೂಚನೆ ಆಗ್ತವು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಿದ್ರೆ ಒಂದು ವೇಳೆ ಈ ಒಳ ಮೀಸಲಾತಿ ಗೊಂದಲ ನಿಜವಾಗ್ಲೂ ಇದ್ದಿದ್ದೇ ಆದರೆ, ಒಂದು ವೇಳೆ ಯಾರೆಲ್ಲ ತುಂಬ ಯೂಟ್ಯೂಬ್ ಚಾನಲ್ಗಳು ಹೇಳ್ತಾ ಇದ್ದಾವಲ್ಲ, ಹಾಗಿದ್ರೆ ಒಳ ಮೀಸಲಾತಿ ಗೊಂದಲದಿಂದ ನೇಮಕಾತಿಗಳು ಸ್ಥಗಿತ ಅಂತಕ್ಕಂತಹ ಒಂದು ಹೆಡ್ಲೈನನ್ನು ಹೇಳುವುದರ ಮೂಲಕ ಎಲ್ಲ ಅಭ್ಯರ್ಥಿಗಳಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿಸಿರ್ತಾರೆ ಸ್ನೇಹಿತರೆ. ಒಂದು ವೇಳೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆಗಳು ಆಗಿದ್ದರೆ, ನಿಜವಾಗ್ಲೂ ಸ್ಥಗಿತ ಆಗಲೇಬೇಕಾಗಿದ್ದರೆ, ಹಾಗಿದ್ರೆ KAಗೆ ಸಂಬಂಧಪಟ್ಟಂತೆ ಯಾವುದೇ ಒಳ ಮೀಸಲಾತಿ ಅನ್ವಯಿಸುವುದಿಲ್ಲವಾ ಅಂತಕ್ಕಂತಹ ಒಂದು ದಟ್ಟ ಪ್ರಶ್ನೆ ತಮ್ಮೆಲ್ಲರೂ ಕೂಡ ಕಾಡ್ತಕ್ಕಂಥದ್ದು ಹಾಗೂ ಎಲ್ಲರಲ್ಲೂ ಕೂಡ ಮೂಡುವ ಸಹಜ ಭಾವನೆ. ಇದೊಂದೇ ಸಾಕು ಈ ಒಳ ಮೀಸಲಾತಿ ಗೊಂದಲವನ್ನು ತೆರೆ ಎಳೆಯೋದಕ್ಕೆ ಸ್ನೇಹಿತರೆ. ಹೌದು, ಯಾಕಂತ ಹೇಳಿದ್ರೆ ಈ KA ಈಗಾಗಲೇ 700ಕ್ಕೂ ಹೆಚ್ಚು ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿ ಈಗಾಗಲೇ ನೇಮಕಾತಿ ಪ್ರಕ್ರಿಯೆಯನ್ನು ಸಹ ಸ್ಟಾರ್ಟ್ ಮಾಡಿಯಾಗಿದೆ. ಹಾಗಿದ್ರೆ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಈಗಾಗಲೇ ಒಂದು ವರ್ಷದಿಂದಲೂ ಕೂಡ ಚರ್ಚೆಯ ವಿಷಯವಾಗಿದ್ದು, ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಅಧಿಕೃತವಾಗಿ ಆದೇಶಗಳು ಸಹ ಹೊರಡಿಸಲಾಗಿರುತ್ತೆ. ಹಾಗಿದ್ರೆ KAಗೆ ಒಳ ಮೀಸಲಾತಿ ಎಫೆಕ್ಟ್ ಆಗಿದೆನಾ? ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ನೀತಿ ನಿರ್ಧಾರಗಳು ಹಾಗೂ ಅಧಿಕೃತವಾದ ಒಂದು ರಾಜ್ಯಪತ್ರಗಳನ್ನು ಈಗಾಗಲೇ ಹೊರಡಿಸಿರುತ್ತಾರೆ. ಆ ಒಂದು ಬೇಸ್ ಮೇಲೆ ಈಗಾಗಲೇ KA ಆಕ್ಟಿವೇಟ್ ಆಗಿ ಈಗಾಗಲೇ ಅಧಿಸೂಚನೆಗಳನ್ನು ಹೊರಡಿಸಿದ್ದು, ಈಗಾಗಲೇ ಪರೀಕ್ಷೆಗಳನ್ನು ಸಹ ನಡೆಸಿ ಆಲ್ರೆಡಿ ಎಷ್ಟು ಸ್ಪೀಡ್ ಇದೆ ಅಂತ ಹೇಳಿದ್ರೆ, ಕೇವಲ ಒಂದು 2 ತಿಂಗಳುಗಳಲ್ಲಿ, ಅಂದರೆ ಕೇವಲ 2 ಮಂತ್ಸಲ್ಲಿ ಎಕ್ಸಾಮ್ ನಡೆಸಿ ರಿಸಲ್ಟ್ ಕೂಡ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ವಿತ್ ಪ್ರಾವಿಷನಲ್ ಸ್ಕೋರ್. ಹಾಗೆಯೇ ಇನ್ನು ಒಂದು ವಾರದಲ್ಲಿ ಪ್ರಾವಿಷನಲ್ ಲಿಸ್ಟನ್ನು ಸಹ ಬಿಡುಗಡೆ ಮಾಡುವುದರಲ್ಲಿ ನಿರತವಾಗಿದೆ KA. ಹಾಗಿದ್ರೆ KAಗೆ ಇಲ್ಲದೆ ಇರತಕ್ಕಂತಹ ಒಳ ಮೀಸಲಾತಿ ಗೊಂದಲ ಬೇರೆ ಇಲಾಖೆಗಳಿಗೆ ಯಾಕೆ ಇಲ್ಲ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಯಾವುದೇ ಇಲಾಖೆಗಳಿಗೂ ಕೂಡ ಒಳ ಮೀಸಲಾತಿ ಗೊಂದಲ ಇಲ್ಲವೇ ಇಲ್ಲ. ಈಗಾಗಲೇ ಎಲ್ಲ ಇಲಾಖೆಗಳು ಸರ್ಕಾರದ ಹಂತದಲ್ಲಿ ಅಧಿಸೂಚನೆಗಳನ್ನು ಹೊರಡಿಸೋದರ ಕುರಿತು ತಯಾರಿಯನ್ನು ನಡೆಸ್ತಾನೆ ಇದೆ. ಇವು ಸರ್ಕಾರದ ಹಂತದ ಒಂದು ನಿರ್ಧಾರಗಳಾಗಿರ್ತವೆ ಹಾಗೂ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಪ್ರಕ್ರಿಯೆಗಳು ನಿರಾತಂಕವಾಗಿ ನಡೀತಾ ಇದ್ದಾವೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದೀರಾ, ಹುಲಿ ಬಂತು ಹುಲಿ ಅಂಥೇಳಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಗಾದೆ ಮಾತು ಪ್ರಚಲಿತದಲ್ಲಿ ಇದೆ ಸ್ನೇಹಿತರೆ. ಹುಲಿ ಬಂತು ಅಂತ ತಕ್ಷಣ ತಾವು ಏನು ಮಾಡ್ತೀರಾ, ಹೆದರ್ಬಿಟ್ಟು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಗೊಂದಲ ಇದೆ, ಏನು ಓದೋದು ಬಿಟ್ಟಾಕು, ಆಮೇಲೆ ನೋಡೋಣ, ಇದೆಲ್ಲ ಕ್ಲಿಯರ್ ಆಗಲಿ ಅಂಥೇಳಿ ಕಾಯ್ತಕ್ಕಂತಹ ತುಂಬ ಸ್ನೇಹಿತರು ಇದ್ದೀರಾ. ಇದು ಹುಲಿ ಬಂತು ಹುಲಿ ಅಂತಕ್ಕಂತಹ ಟ್ಯಾಗ್ಲೈನ್ ಏನಿದೆ, ಇದೇ ಟ್ಯಾಗ್ಲೈನನ್ನು ಎಲ್ಲ ಯೂಟ್ಯೂಬರ್ಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ತಾವೇನು ಮಾಡ್ತೀರಾ, ವಿಚಲಿತರಾಗಿಬಿಟ್ಟು ಒಳ ಮೀಸಲಾತಿ ಬಗೆಹರಿಯುವವರೆಗೂ, ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಗೆಹರಿಯುವವರೆಗೂ ನಾವು ಸ್ಟಡಿ ಮಾಡೋದು ಬೇಡ ಅಂಥೇಳಿ ತಾವೇನು ಮಾಡ್ತೀರಾ, ಲೇಜಿನೆಸ್ ಮಾಡ್ತೀರಾ. ಆದರೆ ಈ ಹುಲಿ ಖಂಡಿತವಾಗ್ಲೂ ಬರಲ್ಲ ಸ್ನೇಹಿತರೆ. ಯಾರೆಲ್ಲ ಹುಲಿ ಬರುತ್ತೆ ಅಂಥೇಳಿ ಕಾಯ್ತಾ ಇರ್ತೀರಲ್ಲ, ಈ ಹುಲಿ ಬರಲ್ಲ, ಆದರೆ ಅದರ ಒಳಗಡೆನೆ ಅಧಿಸೂಚನೆ ಬಂದು ಬಿಡುತ್ತೆ. ಇದಕ್ಕೆ ಒಂದು ನೈಜ ಎಕ್ಸಾಂಪಲ್ ಅಂತ ಹೇಳಿದರೆ, ಈ ಒಳ ಮೀಸಲಾತಿಯ ಒಂದು ಚರ್ಚೆಗಳು ಏನು ಪ್ರಾರಂಭವಾಗಿದ್ವು ಅಂತಹ ಒಂದು ಟೈಮಲ್ಲೇ KA ವಿತ್ ಎಫೆಕ್ಟ್ ವಿತಿನ್ ಸ್ಪೀಡ್ ಲಿಮಿಟಲ್ಲಿ ಏನು ಮಾಡ್ತು, ಅಧಿಸೂಚನೆಯನ್ನು ಹೊರಡಿಸೇ ಬಿಡ್ತು. ಯಾರಿಗಾದರೂ ಗೊತ್ತಿತ್ತಾ ಹುಲಿ ಬಂತು ಹುಲಿ ಅಂಥೇಳಿ? ಅವಾಗಲೂ ಕೂಡ ಹೇಳ್ತಾ ಇದ್ರು ಒಳ ಮೀಸಲಾತಿ ಗೊಂದಲ ಇದೆ, ನೇಮಕಾತಿಗಳು ಸ್ಥಗಿತ ಅಂಥೇಳಿ. ಏನು ಮಾಡಿತು KA? ಅಧಿಸೂಚನೆಯನ್ನು ಪ್ರಕಟಿಸಿಯೇ ಬಿಡ್ತು. ಹಾಗಿದ್ರೆ ಇಂತಹ ಒಂದು ಒಳ ಮೀಸಲಾತಿ ಗೊಂದಲ ಇದೆ ಅಂತ ಹೇಳಿ ಯಾರೆಲ್ಲ ಅಭ್ಯರ್ಥಿಗಳು ಲೇಜಿನೆಸ್ ಮಾಡಿ ಕೂತಿರ್ತೀರಾ, ಅವರು ಈ KA ಪರೀಕ್ಷೆಯಲ್ಲಿ ವಿಫಲರಾಗಿರ್ತೀರ ಸ್ನೇಹಿತರೆ. ಯಾರೆಲ್ಲ ಈ ಒಂದು ಯಾವುದೇ ಗೊಂದಲಗಳಿರಲಿ ಅದನ್ನು ಬದಿಗಿಟ್ಟು ತಮ್ಮ ನಿರಂತರ ಅಧ್ಯಯನದಲ್ಲಿ ಯಾರೆಲ್ಲ ತೊಡಗಿರ್ತಾರೆ, ಖಂಡಿತವಾಗ್ಲೂ KAಯ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ಅಭ್ಯರ್ಥಿಗಳು ಖಂಡಿತವಾಗ್ಲೂ ಈ ಹುದ್ದೆಗಳನ್ನು ಪಡೆಯೋದರಲ್ಲಿ ನಿರತರಾಗಿರ್ತಾರೆ. ಹಾಗಿದ್ರೆ ತಾವೆಲ್ಲ ಏನು ಮಾಡಬೇಕು, ಅದೇ ಒಂದು ಪ್ರಮುಖವಾದ ವಿಚಾರ. ತಾವೆಲ್ಲರೂ ಕೂಡ ಈ ಗೊಂದಲದ ವಿಷಯಗಳನ್ನು ಯಾವತ್ತೂ ಕೂಡ ಕಿವಿಗೊಡದೆ ತಮ್ಮ ನಿರಂತರ ಅಧ್ಯಯನದಿಂದ ತಾವು ತಯಾರಿಯನ್ನು ನಡೆಸಿದ್ದೇ ಆದರೆ ಖಂಡಿತವಾಗ್ಲೂ ತಾವು ಎಲ್ಲ ಪರೀಕ್ಷೆಗಳಲ್ಲೂ ಯಶಸ್ವಿ ಕಂಡು ತಾವು ಸರ್ಕಾರಿ ಹುದ್ದೆಯನ್ನು ಪಡಿತೀರಾ. ಆಯಿತು, KAಗೂ ಕೂಡ ಒಳ ಮೀಸಲಾತಿ ಅನ್ವಯ ಆಗಿಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ನಾವು ನೋಡೋದಾದರೆ, ಅದಕ್ಕೂ ಕೂಡ ಒಳ ಮೀಸಲಾತಿ
ಅನ್ವಯ ಆಗುತ್ತೆ. ಅದರ ಅನ್ವಯನೇ ಅದು ಕೆಸೆಟ್ ಪರೀಕ್ಷೆಯನ್ನು ಸಹ ನಡೆಸಿತು ಯಶಸ್ವಿಯಾಗಿ. ಹಾಗೆಯೇ ಈಗ ವಿವಿಧ ರೀತಿಯ ಗ್ರೂಪ್ ಎ, ಬಿ ಮತ್ತು ಸಿ ಹುದ್ದೆಗಳನ್ನು ಸಹ ಈಗ ಆಗಲೇ ನೋಟಿಫಿಕೇಶನ್ ಮಾಡಿ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿ ಇನ್ನೇನು ಕೇವಲ 3 ತಿಂಗಳುಗಳಲ್ಲಿ ಕೆಎಯಿಂದ ಆಗಿರ್ತಕ್ಕಂಥ ಎಲ್ಲ ಅಧಿಸೂಚನೆಗಳ ಒಂದು ಫೈನಲ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ. ಇದು ಕೂಡ ನಿಜ ಸ್ನೇಹಿತರೆ. ಹಾಗೆಯೇ ಇತ್ತೀಚೆಗೆ ಒಂದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ಬೆಂಗಳೂರು ಈ ಒಂದು ಇಲಾಖೆಯಿಂದ ವಿವಿಧ 34ಕ್ಕೂ ಹೆಚ್ಚು ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಇತ್ತೀಚೆಗೆ ಕೇವಲ 2-3 ದಿನಗಳ ಹಿಂದೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ತಾವು ನೋಡ್ಬೋದು ಇಲ್ಲಿ ಕರ್ನಾಟಕ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ. ಇಲ್ಲಿ ದಿನಾಂಕವನ್ನು ನೀಡಲಾಗಿದೆ ಸ್ನೇಹಿತರೆ, ದಿನಾಂಕ 8/1/2026. ನೋಡಿದ್ರಲ್ಲ, ಇದು ಒಂದು ಲೈವ್ ಎಕ್ಸಾಂಪಲ್ ವಿತ್ ಪ್ರೂಫ್ ಸ್ನೇಹಿತರೆ. ತಮಗೆಲ್ಲ ಯಾರೆಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಗೊಂದಲಗಳು ಕ್ರಿಯೇಟ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಇದು ಒಂದು ಲೈವ್ ಎಕ್ಸಾಂಪಲ್ ಆ್ಯಂಡ್ ಲೈವ್ ಪ್ರೂಫ್. ಹಾಗಿದ್ರೆ 8/1/2026 ಅಂದರೆ ಒಂದು 4-5 ದಿನಗಳ ಹಿಂದೆ ಆಗಿರತಕ್ಕಂತಹ ಈ ನೋಟಿಫಿಕೇಶನ್ಗೆ ಒಳ ಮೀಸಲಾತಿ ತಡೆ ಆಗಲಿಲ್ವಾ, ತಡೆ ನೀಡಲಿಲ್ವಾ? ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಅಧಿಸೂಚನೆಯಲ್ಲಿ ಸ್ಪಷ್ಟವನ್ನು ಪಡಿಸಲಾಗಿರುತ್ತೆ, ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತಡೆಗಳು ಇರೋದಿಲ್ಲ. ಕೇವಲ ಇನ್ನು ಒಂದು ವೇಳೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ತಡೆಗಳು ಇದ್ದರೆ ನೇಮಕಾತಿಗಳ ಒಂದು ಕೊನೆಯ ಘಟ್ಟದ ಒಂದು ಪ್ರಕ್ರಿಯೆಗಳು ಏನಿರ್ತವೆ ಅವೆಲ್ಲವೂ ಕೂಡ ಅಂತಿಮ ತೀರ್ಪಿಗೆ ಒಳಪಟ್ಟಿರ್ತವೆ ಅಂತಕ್ಕಂತಹ ಒಂದು ಮಹತ್ವದ ನಿರ್ಧಾರವನ್ನು ಮಾನ್ಯ ನ್ಯಾಯಾಲಯ ಸಹ ಹೇಳಿರುತ್ತೆ. ಹಾಗಾಗಿ ಎಲ್ಲ ಇಲಾಖೆಗಳು ಕೂಡ ಸರಾಗವಾಗಿ ಈಗಾಗಲೇ ನೋಟಿಫಿಕೇಶನನ್ನು ಹೊರಡಿಸ್ತಾ ಇದ್ದಾವೆ. ಈಗಾಗಲೇ ನೋಟಿಫಿಕೇಶನನ್ನು ಹೊರಡಿಸೋದಕ್ಕೆ ಈಗಾಗಲೇ ಎಲ್ಲ ಇಲಾಖೆಗಳು ಸಹ ಸಿದ್ಧತೆಯನ್ನು ಮಾಡಿಕೊಂಡಿರ್ತವೆ ಸ್ನೇಹಿತರೆ. ವಿಶೇಷವಾಗಿ ಈಗ ತಾವೆಲ್ಲರೂ ಕೂಡ ರೆಡಿಯಾಗಿರಬೇಕಾಗಿರತಕ್ಕಂತಹ ಒಂದು ಪ್ರಮುಖ ಇಲಾಖೆ ಅಂತ ಹೇಳಿದರೆ ಶಿಕ್ಷಣ ಇಲಾಖೆ. ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ತಾವು ತುಂಬ ಯೂಟ್ಯೂಬ್ ಚಾನಲ್ಗಳು ತಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾವೆ. ಖಂಡಿತವಾಗ್ಲೂ ತಾವು ವಿಚಲಿತರಾಗದೆ ಈ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ GPSTR ಆಗಿರ್ಬೋದು, ಹಾಗೆಯೇ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಗಳು ಈಗಾಗಲೇ ತಯಾರಿಯನ್ನು ನಡೆಸಿರ್ತಾರೆ ಆ ಇಲಾಖೆಯ ಹಂತದಲ್ಲಿ. ಹಾಗಾಗಿ ಜನವರಿಯಲ್ಲಿ ಕಾಲ್ ಆಗ್ತವೆ ಅಂತಕ್ಕಂತಹ ಒಂದು ಮಾಹಿತಿಗಳನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ರು ಸ್ನೇಹಿತರೆ. ಮಾನ್ಯ ಸಚಿವರು ಕೂಡ ಈಗಾಗಲೇ ತಮಗೆ ಸ್ಪಷ್ಟಪಡಿಸಿರುವಂತೆ ಜೂನ್ ಒಳಗೆ ಎಲ್ಲ ಶಿಕ್ಷಕರು ಒಂದು ಶಾಲೆಗಳಿಗೆ ಹೋಗ್ಬೋದು ಅಂತಕ್ಕಂತಹ ಒಂದು ನ್ಯೂಸ್ ಕೂಡ ತಾವೆಲ್ಲರೂ ಕೂಡ ಕೇಳಿರ್ತೀರಿ ಸ್ನೇಹಿತರೆ. ಅದೇನೇ ಇರಲಿ, ಸರ್ಕಾರದ ಹಂತದ ನೀತಿ ನಿಯಮಗಳು ಇದ್ದೇ ಇರ್ತವೆ. ಅವು ಕೂಡ ಖಂಡಿತವಾಗ್ಲೂ ಅಥೆಂಟಿಕ್ ಆಗಿ ಇರ್ತವೆ. ಆ ಕ್ರಮದಲ್ಲಿ ಈ ಒಂದು ಶಿಕ್ಷಣ ಇಲಾಖೆ ಮುಂಚೂಣಿಯಲ್ಲಿದ್ದು ಇನ್ನೇನಿದ್ರು ರೀಸೆಂಟಾಗಿ ಈಗ ಪ್ರೊಬಬ್ಲಿ ಈ ಒಂದು ಫೆಬ್ರವರಿ ಅಥವಾ ಮಾರ್ಚ್ ಒಳಗಡೆನೆ ಈ ಒಂದು PSTRಗೆ ಸಂಬಂಧಪಟ್ಟಂತಹ ಅಧಿಕೃತ ಅಧಿಸೂಚನೆ ಹೊರಬೀಳ್ತಕ್ಕಂಥದ್ದು. ಸೂರ್ಯಚಂದ್ರ ಹುಟ್ಟೋದು ಎಷ್ಟು ನಿಜಾನೋ ಅಷ್ಟೇ ನಿಜ, 100% ಶೋರ್ ಈ ಒಂದು ನೇಮಕಾತಿ ಅಧಿಸೂಚನೆ ಹೊರಬೀಳುತ್ತೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಯಾವುದೇ ರೀತಿಯ ಗೊಂದಲಗಳಿಗೆ ಒಳಗಾಗದೆ ಇಂದಿನಿಂದಲೇ ತಮ್ಮ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಡಿ. ಹಾಗೆಯೇ ಒಂದು ಪ್ರಮುಖವಾದ ವಿಚಾರವನ್ನು ತಮ್ಮಲ್ಲಿ ತಿಳಿಸ್ಬೇಕಾಗಿದೆ. ನೀವು ಬರೀ ರೀಲ್ಸು ಹಾಗೆಯೇ ಯೂಟ್ಯೂಬ್ ನೋಡೋದನ್ನು ಬಿಟ್ಟು ತಾವೇನು ಮಾಡಬೇಕು, ಬುಕ್ಸನ್ನು ಹಿಡಿದು ತಪಸ್ಸು ಮಾಡಬೇಕು. ಯಾವುದಕ್ಕೋಸ್ಕರ? ತಾವು ಖಂಡಿತವಾಗ್ಲೂ ಸರ್ಕಾರಿ ಹುದ್ದೆಯನ್ನು ಪಡಿಲೇಬೇಕು ಅಂತಕ್ಕಂತಹ ಅಚಲ ನಂಬಿಕೆ ಮತ್ತು ವಿಶ್ವಾಸ ತಮ್ಮಲ್ಲಿ ಇದ್ದಿದ್ದೇ ಆದರೆ ಇಂದಿನಿಂದಲೇ ತಾವೆಲ್ಲರೂ ಕೂಡ ಟೈಮನ್ನು ವೇಸ್ಟ್ ಮಾಡೋದನ್ನು ಬಿಟ್ಬಿಟ್ಟು ಏನು ಮಾಡಬೇಕು, ಎಲ್ಲರೂ ಕೂಡ ಅಧಿಸೂಚನೆಗಳು ಹೊರಡಿಸೋದಕ್ಕೆ ತಯಾರಿಯಲ್ಲಿದ್ದು ತಾವೆಲ್ಲರೂ ಕೂಡ ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಿದ್ರೆ ಮಾತ್ರ ತಾವು ಸರ್ಕಾರಿ ಹುದ್ದೆಯನ್ನು ಖಂಡಿತವಾಗ್ಲೂ ಪಡಿತೀರಾ, ಅದರಲ್ಲಿ ಅನುಮಾನವೇ ಇಲ್ಲ. ತಾಳ್ಮೆ ಇರಬೇಕು ಸ್ನೇಹಿತರೆ. ತಾಳ್ಮೆ ಇದ್ದಷ್ಟು ಖಂಡಿತವಾಗ್ಲೂ ತಾವು ಯಶಸ್ಸನ್ನು ಪಡಿತೀರಿ. ತರಾತುರಿ ಬೇಡ. ಇಷ್ಟೇ ದಿನ ತಾವು ಕಾಯ್ದಿರಿ,
ಇನ್ನು ಸ್ವಲ್ಪ ದಿನಕ್ಕೋಸ್ಕರ ಯಾಕೆ ವಿಚಲಿತರಾಗ್ತೀರಾ? ಖಂಡಿತವಾಗ್ಲೂ ತಮ್ಮ ಎಲ್ಲ ಒಂದು ಪೇಷನ್ಸ್ನ ಹಾಗೇ ಮೇಂಟೈನ್ ಮಾಡಿ. ಈ ಒಂದು ಅಧಿಸೂಚನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಖಂಡಿತವಾಗ್ಲೂ ತಮಗೆ ಈ 2026 ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಲ್ಲಿ ಒಂದು ಪ್ರಮುಖ ಕಾಲಘಟ್ಟ ಆಗುವುದರಲ್ಲಿ ಅನುಮಾನವಿಲ್ಲ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು 4882 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗೂ ಕೂಡ ಈಗಾಗಲೇ ತಯಾರಿಯನ್ನು ನಡೆದಿದ್ದು, ಇನ್ನೇನು ನಾವು ಹೇಳಿದ್ವಲ್ಲ ಫೆಬ್ರವರಿ ಬಿಟ್ವೀನ್ ಮಾರ್ಚ್ ಈ ಒಂದು ಮಂತಲ್ಲಿ ಖಂಡಿತವಾಗ್ಲೂ ಅಧಿಸೂಚನೆ ಹೊರಡುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಕಾಯ್ತಾ ಕೂಡದೆ ಇಂದಿನಿಂದಲೇ ತಯಾರಿಯನ್ನು ಅಥೆಂಟಿಕ್ ಆಗಿ ಮಾಡಿ. ಖಂಡಿತವಾಗ್ಲೂ ತಮಗೆ ವೆರಿ ಸೂನ್ ಗುಡ್ ನ್ಯೂಸ್ ತಮಗೆ ಎಲ್ರಿಗೂ ಕೂಡ ಲಭ್ಯ ಆಗುತ್ತೆ ಈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಗಾಸಿಪ್ ಬಿಟ್ಟಾಕಿ ಸರ್ಕಾರಿ ಹುದ್ದೆ ಕಡೆ ತಾವು ಗಮನ ಕೊಡಿ. ತುಂಬ ಗಾಸಿಪ್ಗಳು ತಮಗೆ ಬರ್ತವೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾತು ಹೇಳ್ತಾರೆ, ಯಾರಾದರೂ ಮುಂದೆ ಹೋಗ್ತಾರೆ ಅಂದರೆ ಕಾಲು ಎಳಿತಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಈ ಒಂದು ಸ್ಪರ್ಧಾತ್ಮಕ ಜಗತ್ತೇ ಹಾಗೆ. ತಾವು ಏನಾದರೂ ಮುಂದುವರಿತಾ ಇದ್ದೀರಿ ಅಂತ ಹೇಳಿದ್ರೆ ತಮಗೆ ವಿಚಲಿತ ಮಾಡಿ ತಮ್ಮ ಒಂದು ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಕ್ಕಂತಹ ಕೆಲಸವನ್ನು ಅನೇಕರು ಮಾಡ್ತಾರೆ. ಹಾಗಾಗಿ ತಮ್ಮ ಮೇಲೆ ತಾವು ವಿಶ್ವಾಸವನ್ನಿಟ್ಟು ತಾವು ಸರ್ಕಾರಿ ಹುದ್ದೆಯನ್ನು ಪಡಿಲೇಬೇಕು ಅಂತಕ್ಕಂತಹ ಒಂದು ಮಹತ್ತರವಾದ ಒಂದು ಶಪಥವನ್ನು ಮಾಡಿ ತಪಸ್ಸನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ತಮ್ಮ ಜೀವನ ಉಜ್ವಲವಾಗುತ್ತೆ. ಇನ್ನೇನಿದ್ರು ರೇಸ್ ನಿಮ್ಮ ಕೈಯಲ್ಲಿದ್ದು PSTR ಅಂತಕ್ಕಂತಹ ಒಂದು ಹುದ್ದೆ ಈ ಸಲ ನಿಮ್ಮದೇ. ರೇಸ್ ನಿಮ್ಮ ಕೈಯಲ್ಲಿದೆ, PSTR ಈ ಸಲ ನಿಮ್ಮದೇ. ಅದು ಯಾವಾಗ ನೀವು ಕಾರ್ಯಪ್ರವೃತ್ತರಾಗಿ ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸವನ್ನಿಟ್ಟು ಈ ಎಲ್ಲ ಗಾಸಿಪ್ಗಳಿಗೆ ತಲೆ ಕೆಡಿಸ್ಕೊಳ್ಳದೆ ತಮ್ಮ ನಿರಂತರ ಅಧ್ಯಯನದಿಂದ ನಿರತರಾಗಿದ್ದರೆ ಮಾತ್ರ ಈ ಒಂದು ಸರ್ಕಾರಿ ಹುದ್ದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಅಲಂಕರಿಸುತ್ತೆ ಸ್ನೇಹಿತರೆ. ಇದು ಸರ್ಕಾರಿ ಹುದ್ದೆ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ರಾತ್ರಿಯಲ್ಲಿ ಅಲಂಕರಿಸ್ತಕ್ಕಂತಹ ಒಂದು ಹುದ್ದೆಯಲ್ಲ. ಅದಕ್ಕೆ ನಿರಂತರ ಪರಿಶ್ರಮದ ಅವಶ್ಯಕತೆ ಇರುತ್ತೆ. ಯಾವುದೇ ಒಂದು ಹುದ್ದೆಯಾಗಲಿ, ಯಾವುದೇ ಒಂದು ಚಿಕ್ಕ ಕೆಲಸ ಆಗಿದ್ರೂ ಕೂಡ ಅತಿ ಹೆಚ್ಚು ಶ್ರಮವನ್ನು ಬೇಡುತ್ತೆ. ಹಾಗಾಗಿ ಯಾರು ಶ್ರಮವನ್ನು ಪಡ್ತಾರೆ ಅವರು ಖಂಡಿತವಾಗ್ಲೂ 100% ಶೋರ್ ಯಶಸ್ವಿ ಆಗೇ ಆಗ್ತಾರೆ. ಹಾಗಾಗಿ ದಯಮಾಡಿ ಇಂದಿನಿಂದಲೇ ತಾವೆಲ್ಲರೂ ಕೂಡ ಈ ಒಂದು ಕಾಲ್ ಆಗ್ತಕ್ಕಂತಹ PSTR ಹಾಗೆಯೇ GPSTR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಸ್ಟಡಿಯನ್ನು ಮಾಡಿ. ತಮಗೆ ಏನಾದರೂ ಡೌಟ್ಸ್ ಹಾಗೂ ಸಲಹೆಗಳು ಬೇಕಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ಹಾಗೆಯೇ ವಾಟ್ಸಪ್ ಚಾನಲ್ ಕೂಡ ಇದೆ, ಹಾಗೆಯೇ ವಾಟ್ಸಪ್ ಗ್ರೂಪ್ ಕೂಡ ಇದೆ. ಹಾಗೆಯೇ ತಮ್ಮ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಇದ್ದು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ತಮಗೆ ಈ ವಿಡಿಯೋ ತಮಗೆ ಖಂಡಿತವಾಗ್ಲೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಹಾಗೆಯೇ ತಮ್ಮ ಎಲ್ಲ ಒಂದು ಸ್ಪರ್ಧಾತ್ಮಕ ಆಕಾಂಕ್ಷಿ ಸ್ನೇಹಿತರಿಗೆ ದಯಮಾಡಿ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಒಂದು ಆತ್ಮವಿಶ್ವಾಸವನ್ನು ಮೂಡಿಸೋದ್ರ ಕಡೆ ತಾವು ಕೈ ಜೋಡಿಸಿ ಸ್ನೇಹಿತರೆ. ಧನ್ಯವಾದಗಳು.